ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಇಡೀ ದೇಶ ಮತ್ತೊಂದು ಮಹಾ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಮತದಾರ ಹಾಗೂ ಅಭ್ಯರ್ಥಿ ಆ ನಿರ್ಣಾಯಕ ದಿನಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಹಾಗಿದ್ರೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಎಲೆಕ್ಷನ್ ಜೋಶ್ ಹೆಂಗಿದೆ, ಮತದಾರನ ಮನಸ್ಸಿನಲ್ಲಿ ಏನೇನಿದೆ, ಮತದಾರನ ನಾಡಿಮಿಡಿತವನ್ನ ದೇಶದ ಪ್ರತಿಷ್ಠಿತ ರಣಕಣದಲ್ಲಿ ನಿಮಗೆ ತಿಳಿಸುವಂತಹ ರಣರೋಚಕ ಕಾರ್ಯಕ್ರಮ TV9 ಭಾರತ ಯಾತ್ರೆಗೆ ಸ್ವಾಗತ. ನಾನು ಸುಕನ್ಯಾ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತಹ ಕ್ಷೇತ್ರ ಇದು. ಇಲ್ಲಿಂದ ಆಯ್ಕೆಯಾದಂತಹ ಸಂಸದರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸಿರುವಂತಹ ವಿಶೇಷತೆಯನ್ನ ಹೊಂದಿರುವಂತಹ ಕ್ಷೇತ್ರ ಇದು. ಇಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಫೈಟ್ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಹಾಗೂ ಕೇಂದ್ರ ಸಚಿವರಾಗಿರುವಂತಹ DV ಸದಾನಂದ ಗೌಡರು ಕಣಕ್ಕಿಳಿತಾ ಇದ್ರೆ, ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕಣಕ್ಕಿಳಿತಾ ಇದ್ದಾರೆ. ಒಟ್ಟಾರೆ ಗೌಡರ ಗುದ್ದಾಟಕ್ಕೆ ಕಾರಣವಾಗಿರುವಂತಹ ಈ ಕ್ಷೇತ್ರದ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಾಂಸ್ಕೃತಿಕವಾಗಿ ವೈವಿಧ್ಯತೆಯ ಶ್ರೀಮಂತಿಕೆಯನ್ನ ಹೊಂದಿರುವ ರಣಕಣ. ಪ್ರಜ್ಞಾವಂತ ಮತದಾರರಿರೋ ಈ ಲೋಕಸಭಾ ಕ್ಷೇತ್ರ ರಾಜಕೀಯ ಪಕ್ಷಗಳ ಪ್ರತಿಷ್ಠಿತ ಅಖಾಡ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನ ಗಮನಿಸಿದ್ರೆ 1951ರಿಂದಲೂ ಕಾಂಗ್ರೆಸ್ ಭದ್ರಕೋಟೆ ಇದು. ಆದರೆ ಕಳೆದ 1.5 ದಶಕದಿಂದ ಅಂದ್ರೆ 2004ರಿಂದ ಸತತ 3 ಬಾರಿ ಗೆದ್ದು ಬಿಜೆಪಿ ಲೋಕಸಭೆ ಪ್ರವೇಶಿಸಿದೆ. ಈ ಬಾರಿಯೂ ಹಾಲಿ ಸಂಸದ DV ಸದಾನಂದ ಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರ ವಿರುದ್ಧ ಮೈತ್ರಿ ಸರ್ಕಾರದ ಗ್ರಾಮೀಣಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಗೆದ್ದ ಸಂಸದ ಕೇಂದ್ರದಲ್ಲಿ ಒಂದಲ್ಲ ಒಂದು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದು ಗ್ಯಾರಂಟಿ ಅನ್ನೋ ಖ್ಯಾತಿ ಇದೆ. ಹೀಗಾಗಿ ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಮೋದಿ ಮತ್ತೊಮ್ಮೆ ಎಂಬುದು ಬಿಜೆಪಿ ಅಭ್ಯರ್ಥಿ DV ಸದಾನಂದ ಗೌಡರ ಧ್ಯೇಯ ವಾಕ್ಯ. ಮೋದಿ ನಾಮಬಲದಿಂದಲೇ ತಮಗೆ ಗೆಲುವು ಸಿಗಲಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ DVS. ನರೇಂದ್ರ ಮೋದಿಯವರ ಅದ್ಭುತವಾದಂಥ ಒಂದು ಆಡಳಿತ, ಇದೆಲ್ಲವೂ ಕೂಡ ನಮ್ಮ ಪರವಾಗಿ ಇರೋದು ಮತ್ತು ಜನ ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಒಂದು ಸ್ವಚ್ಛ, ದಕ್ಷ, ಟ್ರಾನ್ಸ್ಪರೆಂಟ್, ಕರಪ್ಷನ್ ಫ್ರೀ ಆಡಳಿತ ಬೇಕು ಅಂತ ಹೇಳುವಂಥದ್ದು, ಅದನ್ನು ನಾವು ಮಾಡಿ ತೋರಿಸಿವಿ ಪ್ರಾಕ್ಟಿಕಲ್ ಆಗಿ. MLAಗೂ ಒಂದೇ ಓಟು, ಮತದಾರನಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದೇ ಓಟು. ಅವರಿಗೆ MLAಗಳು ಓಟ್ ಹಾಕಿ ಬರೀ MLAಗಳೇ ಆಯ್ಕೆ ಮಾಡೋದಾದರೆ ಅವರು ಗೆಲ್ತಾ ಇದ್ರು. ಮತದಾರರು ಓಟ್ ಹಾಕೋ ಕಾರಣ ನಾವು ಗೆಲ್ತೀವಿ, ಯಾಕಂದ್ರೆ ಮತದಾರರು ನಮ್ಮ ಜೊತೆ ಇದ್ದಾರೆ. ಕೃಷ್ಣ ಬೈರೇಗೌಡರು ಈ ಕ್ಷೇತ್ರದ ವ್ಯಾಪ್ತಿಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಕಳೆದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಕ್ಷೇತ್ರದ ಪರಿಚಯ, ಜನರೊಂದಿಗಿನ ಬಾಂಧವ್ಯ ಕೈ ಹಿಡಿಯಲಿದೆ ಅನ್ನೋ ನಂಬಿಕೆ ಕೃಷ್ಣ ಬೈರೇಗೌಡ ಅವರದ್ದು. ಕಳೆದ 3 ಅವಧಿಯಿಂದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರು ಉತ್ತರದ ಬಗ್ಗೆ ನನಗೆ ಸಾಕಷ್ಟು ಪರಿಚಯ ಇದೆ. ಇಲ್ಲಿ ಜನಗಳ ಪರಿಚಯ ಇದೆ, ಇಲ್ಲಿನ ಸಮಸ್ಯೆಗಳ ಅರಿವು ಇದೆ, ನನಗೂ ಹಾಗೂ ಈ ಭಾಗಕ್ಕೆ ಸಂಬಂಧ ಇದೆ. ಹಾಗಾಗಿ ಕೆಲಸ ಮಾಡಿರೋ ಹಿನ್ನೆಲೆಯಿಂದ ಬರೋದ್ರಿಂದ ಜನ ಅದನ್ನು ಗುರುತಿಸ್ತಾರೆ. ಈಗ ಹಾಲಿ ಇರ್ತಕ್ಕಂಥವರು ಇಲ್ಲಿ ಮಿಸ್ಸಿಂಗ್ ಇನ್ ಆ್ಯಕ್ಷನ್ ಇದ್ದಾರೆ. ಸೊ ಅವರಿಗೆ ಬದಲಿಯಾಗಿ ಒಬ್ಬ ಕೈಗೆ ಸಿಗುವಂಥ ಕೆಲಸ ಮಾಡುವಂಥ ಅಭ್ಯರ್ಥಿಗೆ ಜನ ಸಹಕಾರ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಮಲ್ಲೇಶ್ವರಂ ಹೊರತುಪಡಿಸಿ 8ರಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ದೋಸ್ತಿಗಳ ಕೈಯಲ್ಲಿದೆ. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ 2ರಲ್ಲಿ JDS MLAಗಳ ಬಲವಿದೆ. ಹಾಗಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜನರ ಒಲವು ಯಾರೆಡೆಗಿದೆ? ಈ ಬಗ್ಗೆ ಮತದಾರರು ಮುಕ್ತ ಮನಸ್ಸಿನಿಂದ ಮಾತನಾಡಿದ್ದಾರೆ. ನಾವೀಗ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸ್ಯಾಂಕಿ ಕೆರೆ ಸಮೀಪ ಇದೀವಿ. ಇಲ್ಲಿ ತುಂಬಾ ಜನ ವಾಕ್ ಮಾಡ್ತಾ ಇದ್ದಾರೆ. ಅವರ ಒಪಿನಿಯನ್ ಏನಿದೆ ಅಂತ ಕೇಳೋಣ. ಈ ಬಾರಿ ಎಲೆಕ್ಷನ್ ನಲ್ಲಿ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ರವಿಕುಮಾರ್ ಅಂತೇಳಿ. ರವಿಕುಮಾರ್ ಅವರೇ, ಈ ಸಲ ಎಲೆಕ್ಷನ್ ಜೋಶ್ ಹೇಗಿದೆ? ಚೆನ್ನಾಗಿದೆ. ಈ ಸರಿ ಈ ಒಂದು ನಾರ್ತ್ ಉತ್ತರ ಬೆಂಗಳೂರು ಕ್ಷೇತ್ರ ಮತಕ್ಷೇತ್ರದಲ್ಲಿ ಸದಾನಂದ ಗೌಡರದು ಉತ್ತಮವಾದಂಥ ಕೆಲಸಗಳನ್ನು ಮಾಡಿಲ್ಲ.
ಮತ್ತು ಅವರು ಕೇಂದ್ರದಿಂದ ಅವರ ಸರ್ಕಾರ ಇತ್ತು, ಮೋದಿಯವರ ಸರ್ಕಾರ ಇತ್ತು, ಈ ಒಂದು ಮತಕ್ಷೇತ್ರಕ್ಕೆ ಹೆಚ್ಚು ಅನುದಾನಗಳನ್ನು ತಗೊಬಂದು ಈ ಕಾಮಗಾರಿಗಳಾಗ್ಬೋದು, ಜನಪರ ಕಾರ್ಯಕ್ರಮಗಳಾಗ್ಬೋದು, ಮತ್ತು IT-BT ಕಂಪನಿಗಳಾಗ್ಬೋದು, ಈ ಭಾಗದಲ್ಲಿ ಯಾವುದೇ ಕಂಪನಿಗಳು ಡೆವಲಪ್ ಆಗಲಿಲ್ಲ ಮತ್ತು ಕಾಮಗಾರಿ ತಗೊಬಂದು ಮಾಡಲಿಲ್ಲ. ಸೊ ಅವ್ರು ಈ ಸರಿ ಕೃಷ್ಣ ಬೈರೇಗೌಡರು ನಮ್ಮ ರಾಜ್ಯದ ಸಚಿವರಾಗಿದ್ದರು. ಈ ಸತಿ ಅವರು ಬರ್ತಾರಂತೇಳಿ ನಮ್ಮ ಇದಿದೆ. ನಿಮ್ಮ ಹೆಸರು? ನಾಗೇಂದ್ರ ಮಲ್ಯ ಅಂತ ಹೇಳಿ. ನಾಗೇಂದ್ರ ಮಲ್ಯ ಅವರೇ, ಈ ಸಲ ಎಲೆಕ್ಷನ್ ಜೋಶ್ ಹೇಗಿದೆ ನಿಮ್ಮ ಹತ್ರ? ಜೋಶ್ ಸಾಧಾರಣವಾಗಿದೆ, ತುಂಬ ಏನಿಲ್ಲ, ಯಾಕಂದ್ರೆ ತುಂಬ ಜಾಸ್ತಿ ದಿನಗಳು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಜನರು ಆಲ್ರೆಡಿ ಅವ್ರ ಮನಸ್ಸಲ್ಲಿ ಫೀಡ್ ಮಾಡ್ಕೊಂಡಿದ್ದಾರೆ ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಒಲವು ಯಾರ ಕಡೆಗೆ? ನನ್ನ ಒಲವು 100% ಮೋದಿ. ನಮ್ಮ ಇದು ಪ್ರಧಾನಿ ಬರಲೇಬೇಕು, ಮೋದಿಯವರು ಹಾಗೆ ಆಗ್ತಾರೆ. ನಾನು 100ಕ್ಕೆ 100 ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ, ಪ್ರಧಾನಿ ಆಗ್ತಾರೆ ಅವರು. ತಮ್ಮ ವೋಟ್ ಯಾರಿಗೆ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀರಾ? ಯಾರು ಜನಪರ ಹೋರಾಟಗಳನ್ನ ಕಟ್ಟಿದ್ದಾರೆ ಈ ದೇಶದಲ್ಲಿ ಅವ್ರ ಪರ ಮಾತ್ರ ಮಾಡ್ತೀವಿ. ಇವತ್ತು BJP ಆಗಲಿ ಕಾಂಗ್ರೆಸ್ ಆಗಲಿ ಜನವಿರೋಧಿ ನೀತಿಗಳನ್ನೇ ತರ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ನವರು ಏನು ಮಾಡಿದ್ರು 70 ವರ್ಷದಲ್ಲಿ ನಾವು ಏನು ಮಾಡಿದ್ರು ಕಾಂಗ್ರೆಸ್ ಅವರು ಅಂತಂದರೆ ಎಲ್ಲ ಜನವಿರೋಧಿ ನೀತಿಗಳನ್ನ ಕೂಡ ಅನುಸರಕ್ಕೆ ತಂದರು. ಗ್ಲೋಬಲೈಸೇಷನ್ ಆಗಿರ್ಬೋದು, ಖಾಸಗೀಕರಣ, ಉದಾರೀಕರಣ ಇದನ್ನೆಲ್ಲ ತಂದರು. ಆದರೆ BJP ಸರ್ಕಾರ ಯಾವುದಾರ ಭಿನ್ನವಾಗಿದ್ದಾರಾ? ಅದೇ ಪಾಲಿಸಿನೂ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಬ್ಬರು ಕೂಡ ಜನ ವಿರೋಧಿಗಳೇ ಪಕ್ಷಗಳಾಗಿದೆ. ಇವತ್ತು ಜನಪರ ಯಾರು ಹೋರಾಟ ನಡೆಸ್ತಾ ಇದ್ದಾರೆ ಇಡೀ ದೇಶದಲ್ಲಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಯಾರು ಹೋರಾಟ ನಡೆಸ್ತಾ ಇದ್ದಾರೆ. ಅದೇ ಥರ ಮಹಿಳೆಯರ ಸಮಸ್ಯೆ ಇದೆ, ಆಶಾ ಕಾರ್ಯಕರ್ತರ ಸಮಸ್ಯೆ ಇದೆ, ಅಂಗನವಾಡಿ ಸಮಸ್ಯೆ ಇದೆ. ಇವ್ರು ಯಾರೂ ಇವತ್ತಿನ ದಿನ ಈ ಪೊಲಿಟಿಷಿಯನ್ಸ್ ಮಾತಾಡ್ತಾ ಇಲ್ಲ. ಇವ್ರ ಮೇಲೆ ಅವ್ರು ಸಿಗಣಿ ಹರ್ಚ್ಕೊತಾರೆ, ಅವ್ರ ಮೇಲೆ ಇವ್ರು ಸಿಗಣಿ ಹರ್ಚ್ಕೊತಾರೆ ಹೊರತು ಜನಪರ ಯಾರೂ ನಿಂತಿಲ್ಲ. ಜನಪರ ಹೋರಾಟಗಳು ಈ ದೇಶದಲ್ಲಿ ಬೆಳಿಬೇಕು. ಆ ಥರ ಒಂದು ವ್ಯಕ್ತಿ ಯಾರು ಮುಂದೆ ಬರಬೇಕು. ಅಲ್ಲ, ಅಂದ್ರೆ ಈ ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸದಾನಂದ ಗೌಡರು ವರ್ಸಸ್ ಕೃಷ್ಣ ಬೈರೇಗೌಡರ ಕಾಂಪಿಟೇಷನ್ ಇರೋದು. ಅಂದ್ರೆ ಒಂದು ಕಡೆ BJP ಅಭ್ಯರ್ಥಿ, ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿ. ತಮ್ಮ ಆಪ್ಷನ್ ಇದ್ರೆ, ತಮ್ಮ ಆಯ್ಕೆ? ನಾನು ಯಾವ್ದಾರು ಇಂಡಿಪೆಂಡೆಂಟ್ಗೆ ಹಾಕ್ತೀನಿ ಹೊರತು ಇವರಿಬ್ಬರಿಗೂ ಹಾಕಲ್ಲ. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಲ್ಲೇಶ್ವರಂ ಮಾರ್ಕೆಟ್ ನಲ್ಲಿದ್ದೀನಿ. ಈಗ ನಾನು ಇಲ್ಲಿ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಓಕೆ, ಯಾರ ಕಡೆ ಇದೆ ನಿಮ್ಮ ಒಲವು ಈ ಸಲ? BJP. ಯಾಕೆ BJP? ಅಶ್ವಥ್ ನಾರಾಯಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮಗೋಸ್ಕರ, ಸೊ ಅದಕ್ಕೆ. ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ನಿಮಗೆ ಸೆಂಟ್ರಲ್ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಿಮ್ಮ ಸಂಸದರು ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ? ನಮ್ಮ ಏರಿಯಾಲಿ ಯಾರಿದ್ದಾರೆ ಮಾತ್ರ ಅವರೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಶ್ವಥ್ ನಾರಾಯಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಈಗ ಲೋಕಸಭಾ ಎಲೆಕ್ಷನ್ ಈಗ ನಡೆದಿದೆ. ಸೊ ನೀವು ಯಾರಿಗೆ ನಿಮ್ಮ ಮತ ಹಾಕ್ಬೇಕಂತ ನೀವು ತೀರ್ಮಾನ ಮಾಡ್ತೀರಿ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಅವರು ಒಳ್ಳೆ ಇದು ಮಾಡಿದ್ದಾರೆ. ಈ ಸಲ ಯಾರಿಗೆ ವೋಟ್ ಹಾಕ್ತೀರಾ? ಅಮ್ಮ BJP ಅವ್ರಿಗೆ. ಯಾಕೆ? ಏನೋ ಮಾರ್ಕೆಟ್ ಕಟ್ಟಿಸ್ಕೊಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲಮ್ಮ, ಅದಕ್ಕೆ ಅವ್ರಿಗೆ ಹಾಕೋದು ಒಟ್ಟು ನಾವು. ಈ ಸಲ ನಿಮ್ಮ ಒಲವು ಯಾರ ಕಡೆಗೆ? ಮೇಡಮ್, ನಮ್ಮ ಒಲವು ಕಾಂಗ್ರೆಸ್ ಕಡೆಗೆ ಮೇಡಮ್. ಯಾಕೆ ಕಾಂಗ್ರೆಸ್? ಮೇಡಮ್, ಈ 5 ವರ್ಷದಲ್ಲಿ ಸದಾನಂದ ಗೌಡರು ಏನು ಅಭಿವೃದ್ಧಿ ಆಗಲಿಲ್ಲ, ನಮ್ಮ ಉತ್ತರ ಕ್ಷೇತ್ರದಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ ಯುವ ಮುಖಂಡ ಕೃಷ್ಣ ಬೈರೇಗೌಡರು ಹೊಸದ ಏನೋ ಒಂದು ಭರವಸೆಯನ್ನು ಇಟ್ಟಿದ್ದಾರೆ. ಅವ್ರ ಬಗ್ಗೆ ಭರವಸೆ ಇಟ್ಕೊಂಡಿದ್ದೀವಿ. ಅವ್ರೇನಾದರೂ ಒಂದು ಅಭಿವೃದ್ಧಿ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅಂತ ಇದು ಮಾಡ್ತಾ ಇದ್ದೀವಿ. ನಾವು ಒಟ್ಟು ಕ್ಷೇತ್ರ ಮೊದಲು, ಆಮೇಲೆ ದೇಶ ಮುಖ್ಯ. ಹಾಗಾಗಿ ನಾವು ಕೃಷ್ಣ ಬೈರೇಗೌಡರಿಗೆ ವೋಟ್ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಈ ಸಲ ಎಲೆಕ್ಷನ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ಮೈ ಆಲ್ ಟೈಮ್ ಫೇವರೇಟ್ ಇಸ್ ನರೇಂದ್ರ ಮೋದಿ. ಸೊ ನಾನು ನರೇಂದ್ರ ಮೋದಿ ಅವ್ರನ್ನ ಆಲ್ವೇಸ್ ಸಪೋರ್ಟ್ ಮಾಡ್ತೀನಿ. ಅಂದ್ರೆ ನಿಮ್ಮ ಕ್ಷೇತ್ರ ಯಾರು ನಿಲ್ತಾರೆ ಅದು ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ ಮೋದಿ ಅವ್ರನ್ನ ಒಬ್ಬರನ್ನೇ ಕನ್ಸಿಡರ್ ಮಾಡ್ತೀರಾ? ಎಲೆಕ್ಷನ್ ಅಂದಿದ ತಕ್ಷಣ ಫಾರ್ ಅ ಯಂಗ್ ಜನರೇಷನ್ ಆಲ್ವೇಸ್ ನರೇಂದ್ರ ಮೋದಿನೇ ಪಿಕ್ಚರ್ಗೆ ಬರೋದು. ಸೊ whosoever it is, I always vote for Modi. Okay, so ಮೋದಿಗೋಸ್ಕರ ಅವ್ರ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಅಂತ? Definitely. ಈ ಸಲ ನಿಮ್ಮ ಫೇವರೇಟ್ ಯಾರು? BJP. ಯಾಕೆ BJP? ಮೋದಿ. ಯಾಕೆ ಮೋದಿ? ಮೋದಿ ನೋಡಿ, ಮೋದಿ ಬಂದರೆ ದೇಶ ಸೇಫು. ಇವ್ರಿಗೆ ಕಾಂಗ್ರೆಸ್ಗಾಗಲಿ BJP JDS ಅವ್ರಿಗಾಗಲಿ ಹಾಕಿದ್ರೆ ನಾವು ಟೆರರಿಸ್ಟ್ಗೆ ಹಾಕ್ದಂಗೆ 100%. ಯಾಕೆ ಅಂದರೆ ನಮ್ಮ ಇವರೆಲ್ಲ ಸೊಸೈಟಿಯಲ್ಲಿ ಉರಿದುಂಬಿಸ್ತಾ ಇರೋದು ಪಾಕಿಸ್ತಾನಿ ಉಗ್ರರನ್ನ, ಜೊತೆಗೆ ಹಿಂದುತ್ವನ ಉಳ್ಸೋಕ್ಕೆ ಯಾರೂ ಇಲ್ಲ. ಮೋದಿ ಒಬ್ಬರು ಬಿಟ್ಟರೆ ಹಿಂದುತ್ವ ಉಳಿಬೇಕು ಅಂದರೆ ಮೋದಿ ಬರಬೇಕು. ಅಂದರೆ ನಿಮ್ಮ ಕ್ಷೇತ್ರ ಸಂಸದರು ಕ್ಷೇತ್ರ ಸಮಸ್ಯೆಗಳಿಗಿಂತ ನಿಮಗೆ ಸೆಂಟ್ರಲ್ ಯಾರಿರ್ತಾರೆ ಅದು ಇಂಪಾರ್ಟೆಂಟ್? ಹಾಗೇನಿಲ್ಲ. ನಮ್ಮ ಕ್ಷೇತ್ರದಲ್ಲೂ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಖಂಡಿತ. BJP ಇದ್ದರೆ ಕರಪ್ಷನ್ನು 100% ಕಮ್ಮಿ ಆಗುತ್ತೆ. ಕಮ್ಮಿ ಆಗೋದಿಲ್ಲ, ಆಲ್ರೆಡಿ ಕಮ್ಮಿ ಆಯ್ತಾ ಇದೆ. ಹಾಗಾಗಿ BJP ಬಂದರೆ ನೆಕ್ಸ್ಟ್ ಇಲ್ಲಿ ಯಾರು BJP ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟೇ ಬಂದೇ ಬರ್ತಾರೆ. ಮೋದಿ ಆಗಿ ಸೆಂಟ್ರಲಲ್ಲಿ ಹೇಗೋ ಸ್ಟೇಟಲ್ಲೂ ಹಾಗೆ ಇನ್ನೊಬ್ಬ ಮೋದಿ ಬಂದೇ ಬರ್ತಾರೆ. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಲ್ಲೇಶ್ವರಂನ ವೀಣಾ ಸ್ಟೋರ್ಸ್ ಎದುರುಗಡೆ ಇದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಂತಹ ಜನ ಏನ್ ಹೇಳ್ತಾರೆ ಈ ಬಾರಿ ಎಲೆಕ್ಷನ್ ಬಗ್ಗೆ ಅಂತ ಕೇಳೋಣ. ಸರ್, ನಿಮ್ ಫೇವರೇಟ್ ಯಾರು ಈ ಸಲ ಎಲೆಕ್ಷನ್ ಅಲ್ಲಿ? ಮೋದಿ. ಯಾಕೆ ಮೋದಿ? ಈ ದೇಶ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದೇಶನೇ ಫಸ್ಟು, ಬಾಕಿ ಎಲ್ಲ ಆಮೇಲೆ.
So he has been working very wonderfully. So he should come, he will come. ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಯ ಮತ್ತೊಂದು ಪ್ರತಿಷ್ಠಿತ ಪ್ರದೇಶ ಮಹಾಲಕ್ಷ್ಮಿ ಲೇಔಟ್. ಇಲ್ಲಿನ ಜನರ ಮನಸ್ಸಿನಲ್ಲೇನಿದೆ ಅವರೇ ಹೇಳ್ತಾರೆ ಕೇಳಿ. ನಾನೀಗ ಮಹಾಲಕ್ಷ್ಮಿ ಲೇಔಟ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇದ್ದೀನಿ. ನೋಡೋಣ ಇಲ್ಲಿ ಬಂದಿರುವಂತಹ ಭಕ್ತರು ಈ ಬಾರಿ ಎಲೆಕ್ಷನ್ ಬಗ್ಗೆ ಏನ್ ಮಾತನಾಡ್ತಾರೆ ಅಂತ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ನಿಮ್ ಫೇವರೇಟ್? ಸದಾನಂದ ಗೌಡ್ರು. ಅಂದ್ರೆ ನಿಮ್ ವೋಟ್ ಸದಾನಂದ ಗೌಡ್ರು ನೋಡಿನಾ ಅಥವಾ ಮೋದಿ ಅವ್ರು ನೋಡಿನಾ? ಬಿಜೆಪಿ ನೋಡಿ. ಯಾವ ಕಾರಣಕ್ಕೆ? ನಮಗೆ ಒಳ್ಳೆ ಕೆಲಸ ಅದರಿಂದಾನೇ ನಡೀತಾ ಇರೋದು. ಅದರಿಂದ ಬಿಜೆಪಿ ನೋಡೇ ವೋಟ್ ಹಾಕ್ಬೋದು. ಅಂದ್ರೆ ನಮ್ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಅದರಿಂದ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ನಿಮ್ ಫೇವರೇಟ್? ನಮ್ಮ ಫೇವರೇಟ್ ಮೋದಿ. ಮೋದಿ ಅವ್ರಿಗೋಸ್ಕರ ವೋಟ್ ಹಾಕ್ತಿದ್ದೀರಾ? ಖಂಡಿತ. ಮೋದಿ ಅವ್ರಿಗೋಸ್ಕರ ನಿಮ್ ಕ್ಯಾಂಡಿಡೇಟ್ ಯಾರಂತ ನೋಡ್ದೇನೆ ಹಾಕ್ತೀರಾ? ದೇಶದ ಬಲಿಷ್ಠ ಪ್ರಧಾನಿ ಅಂದ್ರೆ ಮೋದಿನೇ. ಅವ್ರಿಗೋಸ್ಕರ ನೀವು ಬಿಜೆಪಿನ ಗೆಲ್ಲಿಸ್ಬೇಕಂತ? ಅವ್ರಿಗೋಸ್ಕರ ಅಂತ ಒಬ್ಬ ಉತ್ತಮ ಆಡಳಿತಗಾರ ಇರಬೇಕಾದ್ರೆ ಅವ್ರಿಗೋಸ್ಕರ ನಾವು ಬಿಜೆಪಿ ಗೆಲ್ಲಿಸಲೇಬೇಕು. ಮೇಡಮ್, ನಮ್ಮದು ಕೃಷ್ಣ ಬೈರೇಗೌಡ. ಯಾಕೆ? ಕಾಂಗ್ರೆಸ್ ಈಗ 5 ವರ್ಷದಿಂದ ಒಂದು ದಿನನೂ ಬಂದಿಲ್ಲ ಸದಾನಂದ ಗೌಡ ನಮ್ಮ ಇದಕ್ಕೆ, ನಮ್ಮ ಏರಿಯಾಕ್ಕೇನೆ. ಈಗ ಲಾಸ್ಟ್ ಟೈಮ್ ಇದು ಚಂದ್ರೇಗೌಡ ಇದ್ದರು, ಅವರಿದ್ದಾಗ ಅಟ್ಲೀಸ್ಟ್ ಬರ್ತಾಯಿದ್ರು. ಇವರಂತೂ ಬರೋದೇ ಇಲ್ಲ. ಅದಕ್ಕೋಸ್ಕರ ಈ ಸಾರಿ ಕೃಷ್ಣ ಬೈರೇಗೌಡನಿಗೆ ಇದು ಮಾಡಬೇಕಂತ ಮಾಡಿದ್ದೀವಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಒಲವು ಯಾರ ಕಡೆಗೆ? ಕೃಷ್ಣ ಬೈರೇಗೌಡರು. ಯಾಕೆ ಕೃಷ್ಣ ಬೈರೇಗೌಡರು? ಅವರು ಯುವಕರು. ಇವತ್ತು ನಮ್ಮ ಮಕ್ಕಳು ನಮ್ಮನ್ನೇನಾದ್ರೂ ಏನು ಮಾಡಿಲ್ಲ ಏನು ಅಂದ್ಬಿಟ್ರೆ, ನಾವು ಸೈಕಲ್ ತುಳಿದು ನಡ್ಕೊಂಡು ಹೋಗಿ ತಲೆ ಮೇಲೆ ಹೊತ್ಕೊಂಡು ನಾವು ಸಂಸಾರ ಮಾಡಿ ಮಕ್ಕಳು ಸಾಕಿದ್ದೀವಿ. ನೀವೇನು ಇಲ್ಲ ಮಾಡಿಲ್ಲ, ಏನು ಮಾಡಿ ಇನ್ನೂ ಮಾಡ್ಬೋದಾಗಿತ್ತು ನೀವು ಅಂತಂದರೆ ಅಲ್ವಾ? ಆ ಥರ ಆಗುತ್ತೆ. ಯಾರು ಹಿಂದಿನವ್ರು ಬೇಜಾನು ಮಾಡಿದ್ದಾರೆ. ಹಿಂದಿನವರು ಏನು ಮಾಡಿಲ್ಲ ಮಾತಾದ್ರೆ ಫಸ್ಟ್ ಬಿಡ್ಬೇಕು ಅವರು. ನಾನು ಇನ್ನು ಮುಂದೆ ಏನು ಮಾಡ್ತೀನಿ, ದೇಶಕ್ಕೆ ನಾನು ಏನು ಮಾಡ್ತೀನಿ, ಇಂಥ ಮುಂದೆ ನಂದು ಇಂಥ ಪ್ರಣಾಳಿಕೆ ನಾನು ಮಾಡ್ತೀನಿ ಅದನ್ನು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಈ ಸಲ ಎಲೆಕ್ಷನಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಬಿಜೆಪಿ. ಯಾಕೆ ಬಿಜೆಪಿ? ಬೇರೆ ಆಲ್ಟರ್ನೇಟಿವ್ ಇಲ್ಲ. ಅಂದ್ರೆ ನಿಮ್ಮ ಕ್ಷೇತ್ರದ ಸಮಸ್ಯೆ ಮುಖ್ಯ ಆಗುತ್ತಾ, ನಿಮಗೆ ದೇಶದ ಸಮಸ್ಯೆ ಮುಖ್ಯ ಆಗುತ್ತಾ? ಇದು ದೇಶದ ಲೆವೆಲ್ ನಡೀತಿರೋ ಎಲೆಕ್ಷನ್. ಸೊ ಅಲ್ಲಿನ ಇಶ್ಯೂಸೇ ನಮ್ಗೆ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ನಮಗೆ ಬೇರೆ ಯಾರು ಲೀಡರ್ ಇಲ್ಲದೆ ಇರೋದ್ರಿಂದ ಮೋದಿ ಓನ್ಲಿ. ಮೋದಿಗೋಸ್ಕರ ಸದಾನಂದ ಗೌಡ್ರಿಗೆ ವೋಟ್ ಹಾಕ್ತೀರಾ? ಎಸ್. ಈ ಸಲ ಎಲೆಕ್ಷನ್ ಜೋಶ್ ಆಗಿದೆ? ಜೋಶ್ ಚೆನ್ನಾಗಿದೆ. ಕಂಪ್ಯಾರಿಟಿವ್ ಮಾಡಿದ್ರೆ ಲಾಸ್ಟ್ ಎಲೆಕ್ಷನ್ಗಿಂತ ಈ ಎಲೆಕ್ಷನ್ ತುಂಬ ಟಫ್ ಆಗಿದೆ. ಯಾಕೆ ಟಫ್ ಅನಿಸುತ್ತೆ? ಇಲ್ಲಿ ನೋಡಿ, 2 ಕ್ಯಾಂಡಿಡೇಟು ಕ್ಲೀನ್ ಆಗಿದ್ದಾರೆ. ನೀವು ಸದಾನಂದ ಗೌಡರಾದ್ರು ತಗೊಳ್ಳಿ, ಕೃಷ್ಣ ಬೈರೇಗೌಡರಾದ್ರು ತಗೊಳ್ಳಿ. ಇಟ್ಸ್ ಗುಡ್ ಇನ್ ಟರ್ಮ್ಸ್ ಆಫ್ ಕಾಂಪಿಟೇಷನ್. ಇಟ್ಸ್ ವೆರಿ ಗುಡ್. ನನಗೆ 3 ಪಾಯಿಂಟ್ಸ್ ಬರೋದು. ಎಲ್ಲರೂ ಮೋದಿ ನೋಡ್ಕೊಂಡು ಓಟ್ ಹಾಕಿ ಅಂತಾರೆ. ಮೋದಿ ಏನು ಬರಲ್ಲ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ. ಸೊ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕಮ್ಸ್ ಯಾರು ರೂಲ್ ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ. ಮೋದಿನೇ 100% ರೂಲ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಮ್ಗೆ ಫಸ್ಟ್ ಲೋಕಲ್ ಕ್ಯಾಂಡಿಡೇಟ್ ಬರ್ತಾರೆ. ಕೃಷ್ಣ ಬೈರೇಗೌಡ ಆ ಥರ ನೋಡೋಕೆ ಹೋದರೆ ಈಸ್ ಅ ಫಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ಫಾರ್ ಬೆಂಗಳೂರು ನಾರ್ತ್. ಸದಾನಂದ ಗೌಡರು ನೋಡಿದ್ರೆ ಅವರು ಲಾಸ್ಟ್ 5 years ನೋಡಿದ್ರೆ ಅವ್ರು ಈ ಕಡೆ ಬಂದಿದ್ದೇ ಹೆಚ್ಚು. ಬಂದರು, ವಿನ್ ಆದರೂ ಎಲೆಕ್ಷನ್ ಬರ್ತಾರೆ, ಮುಖ ತೋರಿಸ್ತಾರೆ, ಆಮೇಲೆ ಹೊರಟೋಗ್ತಾರೆ. ಮತ್ತು ಮೋದಿ ಬೊಂಬೆ ಹಿಡ್ಕೊಂಬರ್ತಾರೆ, ನಂಗೆ ಓಟ್ ಕೊಡು ಅಂತ. ಅದು ಯಾವ ನ್ಯಾಯ? ಸರಿ ಇರುತ್ತೆ ಅದು? ಸೊ ನಾನು ಬೇರೆ ಥರ ಯೋಚನೆ ಮಾಡಲ್ಲ. ನಾನು ಕ್ಯಾಂಡಿಡೇಟ್ ಆಗಿ ಯೋಚನೆ ಮಾಡ್ಬೇಕಾದ್ರೆ ಯಾವ ಪಾರ್ಟಿನಾದ್ರೂ ಆಗಲಿ, ಆ ಕ್ಯಾಂಡಿಡೇಟ್ನ ನಾನು ಅಟ್ಲೀಸ್ಟ್ ಲಾಸ್ಟ್ 5 years ಒಂದು ಡೇಟಾ ತೊಗೊತೀನಿ, 10 years ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಕೆಲಸ ಹೇಗಿರುತ್ತೆ. ಎಲ್ಲರೂ ಎಮೋಷ್ನಲಾಗಿ ಮಾತಾಡೋದಕ್ಕಿಂತ ಆನ್ ದ ಪೇಪರ್ಸ್ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಮುಖ್ಯ. ಎಷ್ಟು ಕರಪ್ಷನ್ ಲೆಸ್ ಆಗಿದ್ದಾರೆ. ಯಾರು 100% ವಿದೌಟ್ ಕರಪ್ಷನ್ ಫ್ರೀ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅವ್ರು ಕಂಪ್ಯಾರಿಟಿವ್ ಮಾಡಿದ್ರೆ ಹೇಗಿರುತ್ತೆ, ಇವ್ರು ನಮ್ಗೆ ಎಷ್ಟು ಅವೈಲೇಬಿಲಿಟಿ ಇರ್ತಾರೆ, ಈ ಕ್ಷೇತ್ರಕ್ಕೆ ಏನು ಕೊಡ್ಬೋದು. ಆ್ಯಂಡ್ ಕೃಷ್ಣ ಬೈರೇಗೌಡ ಈಸ್ ಕಂಪ್ಲೀಟ್ಲಿ ಯೂತ್. ಸೊ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಆಗಿದ್ರು ಸರಿ, ಬಟ್ ಅವ್ರಿಗೆ ಏನು ಕೊಡುಗೆ ಇದೆ, ಅವ್ರದ್ದು ಒಂದೇ ಒಂದು ಏನಾದರೂ ಹೇಳಕ್ಕೆ ಈ ಥರದ್ದು ಕೊಟ್ಟಿದ್ದೀನಿ ಈ ಕ್ಷೇತ್ರದ ಒಂದು ಅಡ್ವಾನ್ಸ್ ಮಾಡಿದ್ದೀನಿ ಅನ್ನೋದು ಏನಿದೆ, ಏನೂ ಇಲ್ಲ. ಅದೇ ನೀವು ಕೃಷ್ಣ ಬೈರೇಗೌಡರು ತಗೊಂಡ್ರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ, ವಿ ಆರ್ ಸೋ ಹ್ಯಾಪಿ ವಾಟ್ ಈ ಡಿಡ್ ಇನ್ ಈಸ್ ಕಾನ್ಸ್ಟಿಟ್ಯೂನ್ಸಿ ಆಸ್ ಬೀಯಿಂಗ್ MLA. So this is a reason this time I will give an option, or like for people I request people to choose Krishna Bairegowda over Sadananda Gowda. The only reason is completely into the work, is committed. At least he do something to the constituency. ಬೇರೆ ಕಂಪೇರ್ ಮಾಡಿದ MP MLAsಗೆ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ. ಓಕೆ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹೆಬ್ಬಾಳ ಸಮೀಪ ಒಂದು ಮಾಲ್ ಹತ್ರ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ ಕೇಳೋಣ ಈ ಬಾರಿಯ ಎಲೆಕ್ಷನ್ ಬಗ್ಗೆ. ಹಾಯ್, ಹೆಂಗಿದೆ ಜೋಶ್ ಈ ಸಲ ಎಲೆಕ್ಷನ್ಗೆ? ಸರಿ, ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಯಾರು ನಿಮ್ಮ ಫೇವ್ರೇಟ್ ಈ ಸಲ? ಈ ಫೇವ್ರೇಟ್ ಈ ಸಲ ಅಂದ್ರೆ ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿ. ನೀವು ಓಟ್ ಹಾಕ್ತಾ ಇದ್ದೀರಾ? ಹಾಂ ಆಗ್ತಾ ಇದ್ದೀನಿ. ಈ ಟೈಮ್ ಅವ್ರಿಗೆ ಹಾಕೋಣ ಅಂತ, ಅವ್ರಿಗೆ ಹಾಕಿ ಹೆಂಗಿದೈತೆ ವರ್ಲ್ಡಲ್ಲಿ ಅಂತ ನೋಡೋಣ ಅಂತ ಒಂದು ಇದಿದೆ. ಓಕೆ, ಥ್ಯಾಂಕ್ ಯು. ಎಸ್, ನಿಮ್ಮ ಫೇವ್ರೆಟ್ ಯಾರು? ಮೋದಿ. ಯಾಕೆ ಮೋದಿ? ನನಗೆ ಮೀನ್ಸ್ ಬಿ ಜೆ ಪಿಗೆ ನಾನು ಹಾಕ್ತೀನಿ ಓಟ್ಸ್. ಇಷ್ಟ ಇದೆ ನನಗೆ ಬಿ ಜೆ ಪಿಯಲ್ಲಿ, ಯಾಕೆ ಮೋದಿ ತುಂಬ ಇದು ಮೀನ್ಸ್ ದೇಶದೇ ತುಂಬ ಮಾಡಿದೆ, ಅದಕ್ಕೋಸ್ಕರ. ಬೆಂಗಳೂರು ಉತ್ತರವನ್ನ ಗೆಲ್ಲೋಕೆ ಕಣಕ್ಕಿಳಿದ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಶಕ್ತಿ ಪ್ರದರ್ಶನದಲ್ಲಿ ತೊಡಗಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಚುನಾವಣಾ ಕಾವು ಜೋರಾಗಿದೆ. ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪುಲಕೇಶಿ ನಗರ ಪ್ರದೇಶದಲ್ಲಿದ್ದೀನೀಗ. ಇಲ್ಲಿನ ಜನರನ್ನ ಮಾತನಾಡಿಸೋಣ. ಈ ಸಲ ನಿಮ್ ಫೇವ್ರೆಟ್ ಯಾರು ಎಲೆಕ್ಷನ್ ಅಲ್ಲಿ? ಮೇಡಮ್ ಕಾಂಗ್ರೆಸ್ ಮೇಡಮ್. ಯಾಕೆ ಕಾಂಗ್ರೆಸ್ ಮೇಡಮ್? ಯಾಕೆಂದ್ರೆ ಈ ಕ್ಷೇತ್ರನಲ್ಲಿ ಕಾಂಗ್ರೆಸ್ಗೆ ಹಾಕ್ಬೇಕು ನಾವು ಓಟ್, ಬಿಕಾಸ್ ನಾವು ಯಾವಾಗ ಕಾಂಗ್ರೆಸ್ಗೆ ಹಾಕೋದು ಓಟು, ಕಾಂಗ್ರೆಸ್ಗೆ ಹಾಕ್ತೀನಿ. ಈ ಸಲ ಎಲೆಕ್ಷನ್ ನಿಮ್ ಫೇವ್ರೆಟ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂದ್ರೆ ಬಿಕಾಸ್ ದೇ ಆರ್ ವೆರಿ ಸೆಕ್ಯುಲರ್. ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಪಾರ್ಟಿ ಇದೆ ಅಲ್ವಾ? ಒಂದ್ ಕಡೆ ಕಾಂಗ್ರೆಸ್ ಇಂದ ಕೃಷ್ಣ ಬೈರೇಗೌಡ, ಬಿಜೆಪಿಯಿಂದ ಸದಾನಂದ ಗೌಡ. ಯಾರು ನಿಮ್ ಫೇವ್ರೆಟ್? ಯಾರಿಗೆ ಓಟ್ ಹಾಕ್ತೀರಾ? ನಮ್ಗೆ ಯಾರು ಚೆನ್ನಾಗಿ ಇದ್ ಮಾಡ್ತಾರೋ ಅವ್ರಿಗೆ ಹಾಕ್ಬೇಕು. ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಏನ್ ಸಮಸ್ಯೆ? ನಮ್ಗೆ ಮನೆ ಇಲ್ಲ, ಮಳೆ ಬಂದ್ರೆ ನೀರ್ ಬಂದ್ಬಿಡುತ್ತೆ ಮನೆಯಲ್ಲಿ, ತುಂಬಾ ತೊಂದರೆ ಇದೆ. ಕಾವಾನಲ್ಲಿ ನೀರ್ ಬಂದ್ಬಿಡುತ್ತೆ ಮನೆಯಲ್ಲಿ, ಮಳೆ ಬಂದ್ರೆ ತುಂಬಾ ನೀರು, ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಇದೆ ಇಲ್ಲಿ. ಅದಕ್ಕೆ ಯಾಕೆ ಯಾರು ಓಟ್ ಹಾಕಲ್ಲ ಅಂತ ಹೇಳ್ತಿದ್ದೀರಾ? ನಾವು 70 ವರ್ಷದಿಂದ ಇಲ್ಲಿದ್ದೀವಿ, ನಮ್ಗೆ ಯಾರು ಏನು ಮಾಡಿಲ್ಲ. ಒಂದ್ ಕುಡಿಯೋಕ್ ನೀರು ಇಲ್ಲ, ನಮ್ಗೆ ಯಾವ್ದು ಇದು ಇಲ್ಲ. ಯಾಕೆ ಅವ್ರಿಗೆಲ್ಲ ನಾವು ಓಟ್ ಹಾಕ್ಬೇಕು? ಬೆಂಗಳೂರು ಉತ್ತರ ಕ್ಷೇತ್ರದ ಗಡಿಭಾಗ KR ಪುರಂ. ಅಖಾಡಕ್ಕಿಳಿದವರ ಪೈಕಿ ಇಲ್ಲಿ ಯಾರೋ ಬಲಿಷ್ಠರು ಅನ್ನೋದನ್ನ ಮತದಾರರೇ ಹೇಳುತ್ತಿದ್ದಾರೆ. ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ KR ಪುರಂನಲ್ಲಿದ್ದೀನಿ. KR ಪುರಂನಲ್ಲಿ ಏನ್ ಹೇಳ್ತಾರೆ ಆಟೋ ಡ್ರೈವರ್ಸ್, ಏನ್ ಹೇಳ್ತಾರೆ, ಇಲ್ಲ ಜನ ಏನ್ ಹೇಳ್ತಾರೆ ಈ ಬಾರಿಯ ಎಲೆಕ್ಷನ್ ಬಗ್ಗೆ ನೋಡೋಣ. ಅಲ್ಲ, ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಈಗ ಕೃಷ್ಣ ಬೈರೇಗೌಡ ಮಾಡೋಣ ಅಂದ್ಬಿಟ್ಟು ನಾವು, ಅಂದ್ರೆ ಕಾಂಗ್ರೆಸ್ ಅಂತ. ಯಾಕೆ? ಕಾಂಗ್ರೆಸ್ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮಗೆಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದರಿಂದ ಕಾಂಗ್ರೆಸ್ಗೆ ಮಾಡೋಣ ಅಂದ್ಬಿಟ್ಟು. ಅಂದ್ರೆ ಯಾರು PM ಆಗಬೇಕು? PM ಈಗ ರಾಹುಲ್ ಗಾಂಧಿನೇ ಆಗ್ತಾರೆ. ನೀವು? ನಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿ PM ಆಗಬೇಕು. ಹೌದು. ಸೊ ಅದಕ್ಕೆ ಕೃಷ್ಣ ಬೈರೇಗೌಡ ಹೌದು. KR ಪುರದಲ್ಲಿ ಈಗ ಬಸ್ ಪ್ರಯಾಣಿಕರು ಏನ್ ಹೇಳ್ತಾರೆ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಅಂತ ನೋಡೋಣ. ಅವ್ರನ್ನೇ ಮಾತಾಡ್ಸೋಣ. ಯಾರು ಪ್ರಧಾನಿ ಆಗ್ಬೇಕು? ಯಾರಾದ್ರೂ ಕೆಲಸ ಮಾಡಿದ್ರೆ ಸಾಕು ನಮ್ಗೆ. ಈಗ ಓಟ್ ಹಾಕ್ಬೇಕಲ್ಲ ನೀವು, ಯಾರು ಓಟ್ ಹಾಕ್ಬೇಕು? ವಿಚಾರ ಮಾಡಿ ಹಾಕ್ಬೇಕು ಮೇಡಮ್. ಇನ್ನು ವಿಚಾರ ಮಾಡ್ಬೇಕಾ? ಓಕೆ ಫೈನ್. ಅಮ್ಮ ನೀವು? ಮನಸ್ಸಿನಲ್ಲಿ ಯಾರು ಸಹಾಯ ಮಾಡಿದ್ರು ಅವ್ರಿಗೆ ನಾನು ಓಟ್ ಹಾಕಿದ್ರು. ಓಟ್ ಹಾಕ್ಬೇಕು. ನೆಕ್ಸ್ಟ್ ಇವ್ರು ಏನ್ ಹೇಳ್ತಾರಣ್ಣ? ಸರ್, ನೀವು ಈ ಸಲ ಎಲೆಕ್ಷನ್ ಅಲ್ಲಿ ಯಾರ ಕಡೆ ಜಾಸ್ತಿ ಒಲವಿದೆ ನಿಮಗೆ? ಒಲವು ನರೇಂದ್ರ ಮೋದಿ ಅಂತೇಳಿ. ಯಾವ ಕಾರಣ? ಕಾರಣ ಅವರು ಒಂದು ಡಿಗ್ನಿಟಿ ತಂದುಕೊಟ್ಟವರೇ, ಅವರು ಭಾರತಕ್ಕೆ ಒಂದು ಡಿಗ್ನಿಟಿ ಬರುವ ಹಾಗೆ ಮಾಡಿದವರು ಅವರು. ಹಾಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೂ ನಾವು ಹಾಕ್ತೀವಿ ಓಟು. ಯಾಕೆ? ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ. ಅಲ್ಲ, ಇದೀಗ ಲೋಕಸಭಾ ಎಲೆಕ್ಷನ್ ಅಲ್ವಾ? ನೀವು ಇಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಸೊ ಸೆಂಟ್ರಲ್ ಕೂಡ ಅಧಿಕಾರಕ್ಕೆ ಬರ್ತಾರೆ. ಸೊ ಯಾರು ಬರ್ಬೇಕು ನಿಮ್ಗೆ ಸೆಂಟ್ರಲ್? ನಮಗೂ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಬರಬೇಕು. ರಾಹುಲ್ ಪ್ರಧಾನಿ ಆಗ್ಬೇಕಾ? ರಾಹುಲ್ ಪ್ರಧಾನಿ ಆಗ್ಬೇಕು. ಅವ್ರಿಗೂ ಅವಕಾಶ ಕೊಟ್ಟು ನೋಡ್ಬೇಕಾ? ಅವ್ರಿಗೆ ಅವಕಾಶ. ಹಾಲಿ ಸಂಸದ DB ಸದಾನಂದ ಗೌಡ ಸುಭದ್ರ ಆಡಳಿತ ನೀಡಿದ್ದೇವೆಂಬ ಹುಮ್ಮಸ್ಸಿನಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದೆಲ್ಲವನ್ನೂ ಕ್ಷೇತ್ರದ, ನಾಡಿನ, ದೇಶದ ಜನತೆ ಗಮನಿಸಿದ್ದಾರೆ. ಮೋದಿ ನಾಮಬಲವೇ ನಮ್ಮ ಶಕ್ತಿ. ಈ ಬಾರಿಯೂ ಕೇಂದ್ರದಲ್ಲಿ ಬಿಜೆಪಿ ಪುನಃ ಆಡಳಿತ ನಡೆಸಲಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಹಾಲಿ ಸಂಸದ, ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡರು ಈಗ ನಮ್ಮ ಜೊತೆಗಿದ್ದಾರೆ. ಸದಾನಂದ ಗೌಡ್ರೆ, ಈ ಬಾರಿ ಮತದಾರ ನಿಮ್ಮನ್ನ ಯಾವ ಕಾರಣಕ್ಕೆ ಆಯ್ಕೆ ಮಾಡಬೇಕು? ನಾವು ಒಂದು ಪ್ರಾಕ್ಟಿಕಲ್ ಆಗಿ 5 ವರ್ಷ ಮಾಡಿದಂಥ ಕೆಲಸಗಳು ಮತ್ತು ಜನರ ಜೊತೆ ನಮ್ಮ ಸಂಬಂಧಗಳು, ರಾಜ್ಯದ ಹಿತಾಸಕ್ತಿಯಿಂದ ಕಳೆದ 5 ವರ್ಷದಲ್ಲಿ ಕೇಂದ್ರದಿಂದ ನಾವು ರಾಜ್ಯಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು, ನರೇಂದ್ರ ಮೋದಿಯವರ ಅದ್ಭುತವಾದಂಥ ಒಂದು ಆಡಳಿತ, ಇದೆಲ್ಲವೂ ಕೂಡ ನಮ್ಮ ಪರವಾಗಿ ಇರೋದು. ಮತ್ತು ಜನ ಕೂಡ ತೀರ್ಮಾನ ಮಾಡಿದ್ದಾರೆ, ಇವತ್ತು ಒಂದು ಸ್ವಚ್ಛ, ದಕ್ಷ, ಟ್ರಾನ್ಸ್ಪರೆಂಟ್, ಕರಪ್ಷನ್ ಫ್ರೀ ಆಡಳಿತ ಬೇಕು ಅಂತ ಹೇಳುವಂಥದ್ದು. ಅದನ್ನು ನಾವು ಮಾಡಿ ತೋರಿಸಿವಿ ಪ್ರಾಕ್ಟಿಕಲ್ ಆಗಿ. ಇಲ್ಲಿ ಹಾಗೆ ಬ್ಯಾಂಗ್ಳೂರಿನಲ್ಲಿ ನೋಡಿದ್ದೀರಿ, ಮೊನ್ನೆ ಒಬ್ಬ ಮಂತ್ರಿಯ ಇಲಾಖೆ ಇಂಜಿನಿಯರು ರೂಮಲ್ಲಿ ಕೂತ್ಕೊಂಡು
ಗರಿ ನೋಟನ್ನು ಕಲೆಕ್ಷನ್ ಮಾಡೋದು ಎಲೆಕ್ಷನ್ಗೆ ಬೇಕಾಗಿ ಅಂಥ ಪಾರ್ಟಿಗಳು ಬೇಕಾಗಿಲ್ಲ ಅಂತ ಜನ ತೀರ್ಮಾನ ಮಾಡ್ತಾರೆ. ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಕೇಂದ್ರ ಸಚಿವ ಸದಾನಂದ ಗೌಡರ ಎದುರು ಸಚಿವ ಕೃಷ್ಣ ಬೈರೇಗೌಡರು ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅಚ್ಚರಿ ರೀತಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಕಾಂಗ್ರೆಸ್ ಅಂತಿಮವಾಗಿ ಕಣಕ್ಕೆ ಇಳಿಸಿದೆ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಯ ಬೆಂಬಲದಿಂದ ತಾವೇ ಗೆಲ್ಲುತ್ತೇವೆಂಬ ನಂಬಿಕೆಯಲ್ಲಿದ್ದಾರೆ ಕೃಷ್ಣ ಬೈರೇಗೌಡ. ಸಮಯ ಕಡಿಮೆ ಇದ್ರೂ ಇಲ್ಲಿ ಶಾಸಕರು, ಮುಖಂಡರು, ಎರಡೂ ಪಕ್ಷದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಕಡಿಮೆ ಅವಧಿಯಲ್ಲೂ ಸಹ ಒಳ್ಳೆ ಚುನಾವಣಾ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ. ಸೊ ಅವರೆಲ್ಲರ ಸಹಕಾರದಿಂದ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದೇನೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿದೆ. ಹೀಗಾಗಿ ಡಿ.ವಿ. ಸದಾನಂದಗೌಡ ವಿರುದ್ಧ ಕೃಷ್ಣ ಬೈರೇಗೌಡರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಈ ಇಬ್ಬರು ಪ್ರಬಲ ಅಭ್ಯರ್ಥಿಗಳಾಗಿರುವುದರಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಫಲಿತಾಂಶಕ್ಕಾಗಿ ಇಡೀ ರಾಜ್ಯ ಕುತೂಹಲದಿಂದ ಕಾಯುತ್ತಿದೆ. ನೋಡಿದ್ರಲ್ಲ, ಅಭ್ಯರ್ಥಿಗಳು ನಾನಾ ಭರವಸೆ ಆಶ್ವಾಸನೆಗಳನ್ನ ನೀಡ್ತಾನೆ ಇದ್ದಾರೆ. ಆದ್ರೆ ಪ್ರಜ್ಞಾವಂತ ಮತದಾರ ಈ ಎಲ್ಲ ಆಶ್ವಾಸನೆ ಭರವಸೆಗಳನ್ನ ಆಲಿಸ್ತಾ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ತೊಡಗಿದ್ದಾನೆ. ಮತದಾರ ಈಗ ಎಷ್ಟೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆತನ ಮತ ಇನ್ನೂ ಕೂಡ ಅಷ್ಟೇ ಗೌಪ್ಯವಾಗಿದೆ. ಇದೇ ಇವತ್ತಿನ TV9 ಭಾರತ ಯಾತ್ರೆ. ನಾಳೆ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.